ನಿಮ್ಮನೇಲೇನಾದರೂ ಗೋಲ್ಡನ್ ರೆಟ್ರೀವರ್, ಜರ್ಮನ್ ಶೆಫರ್ಡ್, ರಾಟ್ ವೀಲರ್, ಗ್ರೇಟ್ ಡೇನ್ ಮತ್ತೆ ಸೆಂಟ್ ಬರ್ನಾರ್ಡ್ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಪರ್ಟಿಕ್ಯುಲರ್ ಆಗಿ ಇಷ್ಟು ಹೆಸರು ಯಾಕೆ ತಗೊಂಡೆ ಅಂತಂದ್ರೆ, ಇಷ್ಟು ನಾಯಲ್ಲಿ ಒಂದು ಕಾಮನ್ ಕಾಯಿಲೆ ಅನ್ನೋದೊಂದು ಬರ್ತಾ ಇದೆ. ಇದೇನಂತಂದ್ರೆ ಹಿಪ್ ಡಿಪ್ಲೇಸಿಯಾ ಅಂತ. ಏನು ಇದ್ರದ್ದು ಅರ್ಥ ಅಂತ ನೀವು ನೋಡೋದಾದ್ರೆ, ಮೊದಲನೇದು ಬಂದು ಮೆಟ್ಲತ್ಬೇಕಾದ್ರೆ ನೀವು ಗಮನಿಸ್ತಾ ಇರ್ತೀರಾ, ಮೆಟ್ಲತ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಹತ್ತೋದು, ನಿಮ್ಮ ಜೊತೆ ಓಡ್ ಬಂದ್ಬಿಡುತ್ತೆ, ಚೆನ್ನಾಗಿ ಆಟ ಆಡ್ಬಿಟ್ಟು ದಿನ ಎಲ್ಲ ಮಲಗಿರೋವಂಥದ್ದು, ಸುಮ್ಮನೆ ಹಿಪ್ಪು ಬೋನ್ನ ಟಚ್ ಮಾಡಿ ಸಾಕು ಕಚ್ಚಾಗಿ ಬರೋವಂಥದ್ದು, ತುಂಬ ಸುಸ್ತಾಗೋವಂಥದ್ದು. ಮೊದಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸಸೈಸ್ ಇರ್ಬೋದು, ಪ್ರತಿಯೊಂದೂ ಈಗ ಬರ್ತಾ ಬರ್ತಾ ತುಂಬ ಕಮ್ಮಿ ಮಾಡಿದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಹಿಪ್ ಡಿಪ್ಲೇಸಿಯಾ ಅನ್ನೋದನ್ನು ಕಂಪ್ಲೀಟಾಗಿ ಯಾವ ಥರ ಕ್ಯೂರ್ ಮಾಡ್ಬೋದು, ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಮತ್ತು ಯಾವ ಥರ ಸಿಮ್ಟಮ್ಸ್ ಇರುತ್ತೆ, ಕಂಪ್ಲೀಟಾಗಿ ಈ ವಿಡಿಯೋ ವಾಚ್ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪೆಟ್ ಸಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆದಷ್ಟು ಈ ಚಾನಲಲ್ಲಿ ನಿಮಗೆ ಪೆಟ್ ರಿಲೇಟೆಡ್ ಕಂಟೆಂಟೇ ಬರ್ತಾ ಇರುತ್ತೆ, ಅದು ಕನ್ನಡದಲ್ಲೇ ಬರ್ತಾ ಇರುತ್ತೆ. ಬನ್ನಿ ಈಗ ಹಿಪ್ ಡಿಪ್ಲೇಸಿಯಾ ಬಗ್ಗೆ ಕಂಪ್ಲೀಟಾಗಿ ನೋಡೋಣ. ಮೊದಲನೇದು ಹಿಪ್ ಡಿಪ್ಲೇಸಿಯಾ ಅಂತಂದರೆ ಏನಂತ ನೋಡೋದಾದರೆ, ನಾವು ಹಿಪ್ ಡಿಪ್ಲೇಸಿಯಾ ಅನ್ನೋದು ಒಂದು ಕಾಮನ್ ಸ್ಕೆಲಿಟಲ್ ಕಂಡೀಷನ್ ಆಗಿರುತ್ತೆ ನಾಯಲ್ಲಿ. ಏನಕ್ಕೆ ಅಂತಂದರೆ, ಎಕ್ಸ್ಪೆಷಲಿ ಚಿಕ್ಕ ನಾಯಲ್ಲಿದ್ದಾಗ ಕರೆಕ್ಟಾಗಿ ಎಕ್ಸಸೈಸ್ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು, ಇದೆಲ್ಲ ಕರೆಕ್ಟಾಗಿ ಬೆಳವಣಿಗೆ ಆಗದಿಲ್ದಾಗ ಅರ್ಥ್ರೈಟಿಸ್ ಅನ್ನೋ ಸ್ಟಾರ್ಟ್ ಆಗಿ ಕಾಲು ನೋವು ಅನ್ನೋದು 4 to 12 months ಒಳಗಡೆ ನಿಮ್ಗೆ ಇದು ಕಾಣಿಸ್ಕೊಳ್ಳುತ್ತೆ, ಹಿಪ್ ಡಿಪ್ಲೇಸಿಯಾ. ಇದೇನಾದರೂ ಬಂದಾಗ ನಿಮ್ಮ ನಾಯಲ್ಲಿ ಯಾವ ಥರ ಸಿಮ್ಟಮ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ನಾವು ಮೊದಲು ಮೆಟ್ಲತ್ಬೇಕಾದ್ರೆ ತುಂಬ ಕಷ್ಟಪಡುವಂಥದ್ದು, ಬನ್ನಿ ಜಂಪಿಂಗ್ ಅಂತ ಕರಿತೀವಿ. ಅಂತಂದರೆ ಓಡಬೇಕಾದ್ರೆ ಎರಡೂ ಕಾಲು ಅಂದರೆ ಹಿಂದೆಗಡೆ ಇರೋಂಥ ಕಾಲನ್ನ ಎರಡು ನೆಕ್ಕೊಂಡು ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ರ್ಯಾಬಿಟ್ ಹೆಂಗೆ ಓಡುತ್ತೋ ಆ ಥರ ಓಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ನೀವು ಯಾವಾಗ ಈ ಹಿಪ್ ಬೋನ್ ಅಂತಂದರೆ ಇದೊಂದು ಕಾಲು ಅಂತ ತಿಳ್ಕೊಂಡ್ರೆ ನೀವು ನಾಯಿದು ಇಲ್ಲಿ ಬೋನ್ ಇರುತ್ತಲ್ಲ, ಇದನ್ನು ಟಚ್ ಮಾಡಿದ ತಕ್ಷಣ ನಾವು ಸಡನ್ ರಿಯಾಕ್ಟ್ ಮಾಡುತ್ತೆ. ಯಾವ ಥರ ಅಂದರೆ ಸಡನ್ನಾಗಿ ಕಚ್ಚಕ್ಕೂ ಬರ್ಬೋದು ನಿಮಗೆ, ಅಂತಂದರೆ ಕಿರ್ಚ್ಕೊಂಡ್ಲೂಬಹುದು. ಆ ಥರ ಅವಕ್ಕೆ ನೋವಾಗಿದ ತಕ್ಷಣ ಯಾವ ಥರ ಎಕ್ಸ್ಪ್ರೆಸ್ ಮಾಡುತ್ತೆ ನಾಯಿಗಳು, ಆ ಥರ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇವಾಗ ಸಡನ್ನಾಗಿ ಆಚೆ ಕಡೆ ವಾಕಿಂಗ್ ಕರ್ಕೊಂಡೋಗಿರ್ತೀರಾ, ಇರಲ್ಲ ರನ್ನಿಂಗ್ ಮಾಡಿಸಿರ್ತೀರಾ, ಇಲ್ಲ ಸ್ವಿಮ್ಮಿಂಗ್ ಮಾಡಿಸಿರ್ತೀರಾ. ಇದಿಷ್ಟು ಆದಾದಮೇಲೆ ನಿಮಗೆ ಆ ನಾಯಲ್ಲಿ ಮುಂಚೆ ಇದ್ದ ಸ್ಟಿಫ್ನೆಸ್ಸು ಆಗಿರಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಟಯರ್ಡ್ ಆಗಿಬಿಟ್ಟಿರುತ್ತೆ. ಮತ್ತು ಎದಳಕ್ಕೂ ಸಖತ್ ಕಷ್ಟ, ನಿಂತ್ಕೊಳಕ್ಕೂ ಸಖತ್ ಕಷ್ಟ. ಅಂದರೆ ಈ ಜಾರ್ಕೊಂಡು ಈ ಎರಡೂ ಕಾಲನ್ನ ಹಿಂಗೆ ಎಳ್ಕೊಂಡು ನಿಂತ್ಕೊಂತವೆ, ತಿರ್ಗಾ ಹೋಗುತ್ತೆ ಅದು ವಾಪಸ್ಸು. ಇಷ್ಟೆಲ್ಲ ನೀವೇನೇನು ನೋಡಿದ್ರು ಇದೆಲ್ಲ ಹಿಪ್ ಡಿಪ್ಲೇಸಿಯಾದು ಸಿಮ್ಟಮ್ಸ್ ಆಗಿರುತ್ತೆ. ಈ ಹಿಪ್ ಡಿಪ್ಲೇಸಿಯಾ ಅನ್ನೋದು ಯಾಕೆ ಬರುತ್ತೆ ಅಂತ ನಾವು ನೋಡೋದಾದರೆ, ಮೊದಲು ಒಂದು ಜೆನೆಟಿಕ್ ಅಂತಂದರೆ ಆ ಅಪ್ಪ ಅಮ್ಮನಿಂದನೂ ಕಂಪ್ಲೀಟಾಗಿ ಇನ್ಹೆರಿಟೆನ್ಸ್ ಆಗಿರ್ಬೋದು, ಇಲ್ಲಾಂದರೆ ನೀವು ಚಿಕ್ಕ ವಯಸ್ಸಲ್ಲಿ ತುಂಬ ಜಾಸ್ತಿ ಎಕ್ಸಸೈಸ್ ಮಾಡಿಸ್ತಿಲ್ದಂಗೆ ಮಗು ಥರ ನೋಡ್ಕೊಂಡು ಬಿಟ್ಟಿರ್ತೀರ. ಅದೇನಾಗುತ್ತೆ, ಈ ಥರ ಮಸಲ್ ರಿಕವರಿ ಆಗದಿಲ್ದ ಅಂದರೆ ಬೆಳವಣಿಗೆ ಆಗದಿಲ್ದಂಗೆ, ಡೆವಲಪ್ ಆಗದಿಲ್ದಂಗೆ ಈ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ, ಒಂದು ಪ್ರಾಪರ್ ಎಕ್ಸಸೈಸ್ ಇರಲ್ಲ ಆ ನಾಯಿಗೆ. ಎಕ್ಸೆಸಿವ್ ವೆಯ್ಟ್ ಮಾಡಿಬಿಟ್ಟಿರ್ತೀರ. ಎಕ್ಸೆಸ್ ಆಫ್ ವೆಯ್ಟ್ ಯಾವ ಥರ ಮಾಡ್ತೀರಾ ಅಂದರೆ, ನೀವು ತುಂಬ ಫೀಡ್ ಮಾಡೋವಂಥದ್ದು, ಅಂದರೆ ನೀವು ಹ್ಯಾಂಡ್ ಫೀಡಿಂಗ್ ಮಾಡ್ತಿರ್ತೀರ, ನಿಮ್ಗೆ ಗೊತ್ತೇ ಆಗಲ್ಲ ಎಷ್ಟು ತಿನ್ನಿಸ್ಬೇಕು ಎಷ್ಟು ತಿನ್ನಿಸ್ಬಾರ್ದು ಅಂತ, ತಿನ್ನಿಸ್ತಾನೆ ಇರ್ತೀರ, ಅದು ಊದ್ಕೊಂತಾನೆ ಇರ್ತವೆ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ರ್ಯಾಪಿಡ್ ಗ್ರೋತು. ಅಂದರೆ ನೀವು ನೋಡಿರ್ತೀರ, ಒಂದು ವರ್ಷದ್ದು ಆದರೂ ಬೆಳವಣಿಗೆ ಇರಲ್ಲ, ಒಂದೊಂದು ನಾಯಿ 5 ತಿಂಗಳಿಗೆ ಬೆಳವಣಿಗೆ ಆಗಿಬಿಟ್ಟಿರುತ್ತೆ. ಏನಕ್ಕೆ ಅಂದರೆ ಜೆನೆಟಿಕಲ್ ಪ್ರಾಬ್ಲಮ್ ಅದು. ಆಗೇನಾಗುತ್ತೆ ಅಂತಂದರೆ, ಈ ಥರ ಸಣ್ಣ ಪುಟ್ಟ ಕಾಯಿಲೆಗೆ ಪ್ರೋನ್ ಆಗೋವಂಥದ್ದು ತುಂಬ ಜಾಸ್ತಿ. ಅಂದರೆ ಯಾವುದೇ ಒಂದು ಬಂದರೂ ಇಮ್ಯೂನ್ ಸಿಸ್ಟಮ್ ಅಷ್ಟು ಬಿಲ್ಟ್ ಆಗಿರಲ್ಲ. ಒಂದು ರ್ಯಾಪಿಡ್ ಗ್ರೋತ್ ಅನ್ನೋದಾಗಿರೋದು ನಿಮ್ಗೇನಂದರೆ ಒಂದು ಖುಷಿ, ನಮ್ಮ ನಾಯಿ ಆ ಥರ ಆಗಿಬಿಡ್ತು, ಸಡನ್ನಾಗಿ ಇಷ್ಟು ಬೆಳವಣಿಗೆ ಆಗಿಬಿಡ್ತು ಅಂತ ನೀವು ಅನ್ಕೊತಿರ್ತೀರ. ಆದರೆ ಪ್ರಾಬ್ಲಮ್ ಅಕರ್ ಆಗೋದೇ ಇದರಿಂದ, ಅಂದರೆ ಸ್ಟಾರ್ಟ್ ಆಗೋದೇ ಈ ಥರ ಇಂದ. ಒಂದು ಪಪ್ಪಿ ಆಗಲಿ ಏನೇ ಆಗಲಿ ಒಂದೊಂದು ಯಾವ್ಯಾವ ಗ್ರೋತ್ ಥರ ಬೆಳ್ಕೊಬೇಕೋ ಅದೇ ಗ್ರೋತಲ್ಲಿ ಬೆಳ್ಕೊಬೇಕು. ನೀವು ನೋಡಿದ್ದೀರಾ ಲಾಸ್ಟ್ ವೀಡಿಯೋದಲ್ಲೂ ಹೌ ಟು ಟೇಕ್ ಕೇರ್ 90 days ಪಪ್ಪಿಲು ನಾನು ಹೇಳಿದ್ದೆ. ಎಷ್ಟು ದಿನ ಬಿಡಬೇಕು ಅಮ್ಮನ ಹತ್ರ ಅಂದರೆ ಹಾಲು ಕುಡಿಯೋಕ್ಕೆ ಅಂತಂದರೆ, ಅದು ಎಷ್ಟು ಮ್ಯಾಟರ್ ಆಗುತ್ತೆ ಅಂದರೆ, ಥ್ರೂ ಔಟ್ ಇಯರ್ ಅದು 16 ವರ್ಷ ಬದುಕುತ್ತೋ, 12 ವರ್ಷ ಬದುಕುತ್ತೋ, 8 ವರ್ಷ ಬದುಕುತ್ತೋ ಅದು ಮ್ಯಾಟ್ರ್ ಆಗೋಲ್ಲ, ಅದ್ರ ಇಮ್ಯೂನ್ ಸಿಸ್ಟಮ್ ಮೇಲೆ ಮ್ಯಾಟ್ರ್ ಆಗೋದು. ಇಂಥ ಕಾಯಿಲೆಗಳೆಲ್ಲ ಬರ್ದೇ ಇಲ್ದಿರೋ ಥರ ನೋಡ್ಕೊಳ್ಳೋಕ್ಕೆ ಕಾರಣನೇ ಬಂದು ಅವ್ರ ಅಮ್ಮನ ಹಾಲು. ಅದೇ ನೀವು ಕೊಟ್ಟಿಲ್ಲ ಅಂತಂದರೆ ಇಷ್ಟೆಲ್ಲ ಕಾಯಿಲೆಗಳು ನೀವೇನೇನು ನೋಡ್ತಿರ್ತೀರೋ ಪ್ರತಿಯೊಂದೂ ಸ್ಟಾರ್ಟ್ ಆಗೋದಂಥದ್ದೇ ಇಮ್ಯೂನ್ ಸಿಸ್ಟಮ್. ಯಾಕಂತಂದರೆ ನೀವೇ ನೋಡಿರ್ತೀರಾ, ಈ ವ್ಯಾಕ್ಸಿನ್ ಹಾಕ್ಸಿಲ್ಲ ಅಂದರೆ ನಮಗೆ ಕರೋನಾ ಬರುತ್ತೆ ಅಂತಂದಿದ್ರು, ಅದೇ ಥರನೇ ಇದು ಕೂಡ ಒಂದು ವ್ಯಾಕ್ಸಿನ್ ಇದ್ದಂಗೆ ಅಮ್ಮನ ಹಾಲು. ಅದರಲ್ಲಿ ಪ್ರತಿಯೊಂದು ಇರುತ್ತೆ. ಅದು ಯಾವಾಗ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಿಲ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆಗ ಇಷ್ಟೆಲ್ಲ ಬರುತ್ತೆ. ಅದಕ್ಕೋಸ್ಕರ ನೀವು ಒಂದು 45 days ಅಲ್ಲ 50 days ಆದಮೇಲೆ ಅವ್ರ ಅಮ್ಮನಿಂದ ಬೇರ್ಪಡಿಸಿ ಮರಿಗಳನ್ನ, ಆಮೇಲೆ ನೀವು ತೊಗೊಂಬನ್ನಿ ಸಾಕೋಕ್ಕೆ. ಈಗ ನಿಮಗೆ ಡೌಟ್ ಬಂದಿರುತ್ತೆ, ಇದನ್ನು ಯಾವ ಥರ ಡಯಾಗ್ನೋಸಿಸ್ ಮಾಡಿಸ್ಬೋದು, ಇಲ್ಲ ಕನ್ಫರ್ಮ್ ಆಗಿ ಇದೇ ಬಂದಿದೆಯಾ ಅಂತ ನೀವು ಹೆಂಗೆ ತಿಳ್ಕೊಬೋದು ಅಂತಂದರೆ, ಹಿಪ್ ಮ್ಯಾನಿಪ್ಯುಲೇಷನ್ ಟೆಸ್ಟ್ ಅಂತ ಒಂದು ಮಾಡ್ತಾರೆ ವೆಟರ್ನರಿ ಡಾಕ್ಟರ್ಸ್ ಅವರು. ಮತ್ತು ಆ ಬೋನ್ ಏನಿದೆಯೋ ಕಂಪ್ಲೀಟಾಗಿ ಅದು ನೋಡಿ ಫಿಸಿಕಲ್ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾರೆ ಅವಕ್ಕೆ, ನಾಯಿಗಳಿಗೆ. ಅಂದರೆ ಈ ಥರ ಅವ್ರದ್ದೇ ಒಂದು ಪ್ರೊಸೀಜರ್ಸ್ಗಳು ಇರ್ತವೆ. ಇಲ್ಲಾಂದರೆ ಎಕ್ಸ್ರೇ ಮುಖಾಂತರ ನೋಡ್ತಾರೆ, ಎಕ್ಸ್ರೇ ಮುಖಾಂತರ ಇಲ್ಲಾಂದರೆ ರೇಡಿಯೋಗ್ರಾಫ್ ಮುಖಾಂತರ. ಅಷ್ಟು ನಾವು ಹೇಳಿದ್ವಲ್ಲ, ಇಷ್ಟು ಪಾಯಿಂಟ್ ನೋಡಿ ಕನ್ಫರ್ಮ್ ಮಾಡ್ತಾರೆ ಅವ್ರಿಗೆ ನಿಮಗೆ
ಏನಂತ ಇಬ್ ಡಿಪ್ಲೆಸಿಯಾ ಬಂದಿದೆಯೋ ಇಲ್ಲ ಇಲ್ವೋ ಅಂತ. ಇಷ್ಟೆಲ್ಲ ನೋಡಿದ ಮೇಲೆ ನಮಗೆ ಮೇನ್ ಬೇಕಾಗುವಂಥದ್ದು ಟ್ರೀಟ್ಮೆಂಟು. ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ ನೀವು ಕೇಳೋದಾದರೆ ಹೌದು ಟ್ರೀಟ್ಮೆಂಟ್ ಇದೆ. ಯಾವಾಗ ನೀವು ಮುಂಚೆನೇ ನೋಡ್ತಿರೋ ಅಂದರೆ ಯಾವುದೇ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರ್ 4 ಸ್ಟೇಜಿಗೆ ಹೋಗೋಕ್ಕಿಂತ ಮೊದಲೇ ನೋಡ್ಕೊಂಡ್ರೆ ಕ್ಯೂರೇಬಲ್ ಆಗಿರುತ್ತೆ. ಅದೇ ರೀತಿ ನೀವು ಇದರಲ್ಲೂ ಕೂಡ ನೀವು ಯಾವಾಗ ಸ್ಟಾರ್ಟಿಂಗಲ್ಲೇ ನೋಡ್ಕೊತೀರಾ ಅದು ಇದು ಕೂಡ ಕ್ಯೂರೇಬಲ್ ಆಗಿರುತ್ತೆ. ಯಾವ ಥರ ಅಂತ ನಾವು ಟ್ರೀಟ್ಮೆಂಟ್ ನೋಡೋದಾದ್ರೆ ನಾನ್ ಸರ್ಜಿಕಲ್ ಅಂತಂದರೆ ಬರೀ ಮೆಡಿಸನಿಂದನೇ, ಅಂದರೆ ನಾರ್ಮಲಾಗಿ ಯಾವ ಥರ ನಾವು ಇದು ಮಾಡ್ಬೋದು ಅಂದರೆ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸನ್ ಸಿಗುತ್ತೆ, ಅದೊಂದು ಟ್ರೈ ಮಾಡ್ಬೋದು ನೀವು. ಸೆಕೆಂಡ್ ಏನಂತಂದರೆ ಆ ವೆಯ್ಟ್ ಏನಿರುತ್ತೋ ಅದನ್ನು ಕಂಪ್ಲೀಟ್ಲಿ ಡೌನ್ ಮಾಡ್ಕೊಂಡು ಬನ್ನಿ ನ್ಯಾಚುರಲ್ಲಾಗಿ. ಅದು ಒಂದು ಕಾರಣ ನಿಮ್ಮ ನಾಯಿಗೆ ಕಮ್ಮಿ ಆಗೋಕ್ಕೆ. ಮೇಯ್ನ್ ಒಂದು ನಾಯಿಗೆ ಮೂಳೆ ಸ್ಟ್ರೆಂತ್ ಬರಬೇಕು ಅಂತಂದರೆ ಗ್ಲುಕೋಸಮೈನು ಮತ್ತು ಕ್ರೋಂಡೋಟಿನು ಮತ್ತು ಒಮೆಗಾ 3 ಇದಿಷ್ಟು ಮುಖ್ಯ. ಇದಿಷ್ಟು ಎಲ್ಲಿ ಸಿಗುತ್ತೆ ಅಂದರೆ ಒಮೆಗಾ 3 ಬಿಟ್ಬಿಡಿ, ಗ್ಲುಕೋಸಮೈನ್ ಮತ್ತು ಕ್ರೋಂಡೋಟಿನ್ ಎಲ್ಲಿ ಸಿಗುತ್ತೆ ಅಂದರೆ ಚಿಕನ್ ಲೆಗ್ ಅಂದರೆ ಚಿಕನ್ ಫೀಟಿಂದ. ನೀವೇನು ಮಾಡ್ತೀರಾ, ರೆಡಿ ಚಿಕನ್ ತಂತೀರಾ, 2 ಕಾಲು ಬಂದಿರುತ್ತೆ, ಅದನ್ನ ಯಾರಿಗೋ ಬೇರೆಯವ್ರಿಗೆ ಕೊಡ್ತಾರೆ. ಅದು ನಮ್ಮಂಥವ್ರು ನಾವು ನಾಯಿ ಸಾಕಿರೋಂಥವ್ರು ಕಾಸು ಕೊಟ್ಬಿಟ್ಟು ತೊಗೊಂಬರ್ತೀವಿ. ನೀವು ಯಾಕೆ ವೇಸ್ಟ್ ಮಾಡ್ತೀರೋ, ತೊಗೊಂಬಂದು ನೀವು ತಿನ್ನಲಿಲ್ಲ ಅಂದರೆ ನಾಯಿಗನ ಹಾಕಿ, ನಿಮ್ಮ ಮನೆ ಆಚೆ ಇರುತ್ತೆ, ನಿಮ್ಮದೇ ಇರುತ್ತೆ, ಹಾಕಿ. ಇಷ್ಟೆಲ್ಲ ಅದು ಚಿಕನ್ ಫೀಟಿಂದ ಏನೇನು ಬರುತ್ತೆ ಅಂತ ನೀವೇ ನೋಡ್ತಾ ಇದ್ದೀರಿ. ಈಗ ಈ ಕಾಯಿಲೆಗೆ ಇದೆ ಅಂತಂದರೆ ಈಗ ನೀವು ಸರ್ಚ್ ಮಾಡಿ, ಈಗಲೇ ವಿಡಿಯೋ ಸ್ಟಾಪ್ ಮಾಡಿ, ಗ್ಲುಕೋಸಮೈನ್ ಮತ್ತು ಕ್ರೋಂಡೋಟಿನ್ ಅನ್ನೋ ಒಂದು ಪೌಡ್ರ್ ಸರ್ಚ್ ಮಾಡಿ. 250 ಗ್ರಾಮ್ಗೆ ನಿಮ್ಮ ಪರ್ 250 ಗ್ರಾಮ್ಗೆ 1000 ರೂಪೀಸ್ ನಿಮಗೆ ಕಾಸ್ಟ್ ಆಗುತ್ತೆ. ಆದರೆ ನಿಮಗೆ 1-2 ಕಾಲಿಂದ ನಿಮಗೆ 5 ರೂಪಾಯಿನ ಚಾರ್ಜ್ ಆಗೋಲ್ಲ. ಅಂದರೆ ನಾರ್ಮಲಾಗಿ ನೀವು ನ್ಯಾಚುರಲಾಗೆ ಕೊಡ್ಬೋದಲ್ವಾ. ಅದೇ ಇದಕ್ಕೆ ಟ್ರೀಟ್ಮೆಂಟು ಮೇಯ್ನು. ಕ್ರೋಂಡೋಟಿನ್ ಅನ್ನೋದು ಮೇಯ್ನ್ ಬೇಕಾಗಿರೋಂಥದ್ದು. ಮೂಳೆ ಸ್ಟ್ರೆಂತ್ ಆಗೋಕ್ಕೆ ಕ್ರೋಂಡೋಟಿನ್ ಮತ್ತು ಗ್ಲುಕೋಸಮೈನ್ ಎರಡೂ ಬೇಕು. ಇದು ಮೂಳೆ ಒಂದನ್ನೇ ಸ್ಟ್ರೆಂತ್ ಮಾಡುತ್ತಾ ಇಲ್ಲ, ಅಲ್ಲೂ ಕೂಡ ಸ್ಟ್ರೆಂತ್ ಮಾಡುತ್ತೆ ನಾಯಿಗೆ. ಇದನ್ನು ಸರ್ಜಿಕಲಾಗಿ ಯಾವ ಥರ ಕ್ಯೂರ್ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ ಅಂತಂದರೆ ಕಂಪ್ಲೀಟ್ಲಿ ರಿಪ್ಲೇಸ್ ಮಾಡಾಕ್ತಾರೆ. ಅಂದರೆ ಪೆಲ್ವಿಕ್ ರೀಜನ್ ಅಂತ ಏನಿರುತ್ತೆ ಜಾಯಿಂಟ್ಸು, ಅದು ರಿಪ್ಲೇಸ್ ಮಾಡೋದಾಗಿರ್ಬೋದು, ಡಬ್ಬಲಿಂದ ಟ್ರಿಪಲ್ ಹೋಗೋದಿರ್ಬೋದು. ಇದನ್ನು ವೆಟರ್ನರಿಯವರು ನಿಮಗೆ ಕಂಪ್ಲೀಟಾಗಿ ಹೇಳ್ತಾರೆ ಯಾವ ಥರ ಅಂತ. ಈ ಥರ ಸರ್ಜರಿ ಸ್ಕೂಲ್ ಬರ್ತವೆ. ಆದಷ್ಟು ನೀವು ನಾನ್ ಸರ್ಜಿಕಲ್ ಕಡೆನೇ ಹೋಗಿ, ಯಾಕಂದರೆ ಕಾಸ್ಟು ಕೂಡ ಕಮ್ಮಿ. ಒಂದು ಆಪ್ರೇಷನ್ ಅಂತ ಹೋದರೆ ನಾರ್ಮಲಾಗಿ ಯುಟೆರಸ್ನ ತೆಗಿಸ್ಬೇಕು ಅಂದ್ರೆ ನಿಮಗೆ 5 to 8K ಇರುತ್ತೆ. ಅರೆ ನಾರ್ಮಲಾಗಿ ಇಂಥವಕ್ಕಾದರೆ ತುಂಬಾ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ಡಯೆಟ್ನ ನೀವು ಪ್ಲ್ಯಾನ್ ಮಾಡ್ಕೊಂಡ್ರೆ, ನಿಮಗೆ ಗೊತ್ತಾಗಿಲ್ವಾ ನಮ್ಮ ಯುವ ಪ್ರಪಂಚ ಅಂತ ಏನಿರುತ್ತೋ ಅದರಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಡಯೆಟ್ ಬೇಕು ಅಂತ ನಾನು ಅದನ್ನು ಮಾಡಾಕ್ತೀನಿ. ಇಲ್ಲ ನಾನ್ ವೆಜ್ಜಲ್ಲಿ ಬೇಕೋ ಇಲ್ಲ ವೆಜ್ಜಲ್ಲಿ ಬೇಕೋ ಪ್ರತಿಯೊಂದು ಮಾಡ್ತೀನಿ. ವೆಜ್ಜಲ್ಲಿ ಇನ್ನೂ ಮಾಡಿಲ್ಲ, ಮಾಡ್ತೀನಿ. ನಾನ್ ವೆಜ್ಜಲ್ಲಿ ಆಲ್ರೆಡಿ 2 ವೀಡಿಯೋ ಇದೆ. 2 ವೀಡಿಯೋ ನೋಡಿಬಿಟ್ಟು ನಿಮ್ಮ ನಾಯಿಗೆ, ಬೀದಿ ನಾಯಿಗಾದರೂ ಹಾಕ್ಬೋದು, ಮನೇಲಿರೋಂಥ ನಾಯಿಗಳಿಗೂ ಹಾಕ್ಬೋದು. ಅಂದರೆ ಇದು ಬಂದಾದಮೇಲೆ ನೀವು ಯಾವ ಥರ ಡೇ ಕೇರ್ ಮಾಡಬೇಕು ಅಂದರೆ, ಅದರ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಮಾಡಬೇಕು ಅಂತ ನೀವು ಕೇಳೋದಾದರೆ ಕಂಪ್ಲೀಟ್ಲಿ ಸ್ಟೇರ್ಸ್ನ ಬಿಟ್ಬಿಟ್ಟು ರ್ಯಾಂಪ್ನ ಹತ್ತಿಸೋಕಂದ್ರೆ ಈ ಥರ ರ್ಯಾಂಪ್ ಇರುತ್ತಲ್ಲ ಅದನ್ನು ಹತ್ತಿಸೋಕೆ ಸ್ಟಾರ್ಟ್ ಮಾಡಿಸ್ಬೇಕು. ಮತ್ತು ಈ ಕಾರಲ್ಲಿ ಕರ್ಕೊಂಡು ಹೋದಾಗ ಸೋಫಾ ಮೇಲೆ ಹತ್ತಿಸ್ತಿರಲ್ಲ, ಆವಾಗ ಸಡನ್ನಾಗಿ ಕಾಲು ಅಡಿಗೆ ಬೀಳ್ದಿದ್ದಂಗೆ ನೋಡ್ಕೊಬೇಕು. ಯಾಕಂದರೆ ಅಲ್ಲೇ ಬೋನ್ ಜಾಸ್ತಿ ಇದಾಗೋದು. ಮತ್ತು ಲೋ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತಂದರೆ ಈ ಸ್ವಿಮ್ಮಿಂಗ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಸಾಫ್ಟ್ ಸರ್ಫೇಸ್ ಮೇಲೆ ನಡೆಸೋದಾಗಿರ್ಬೋದು. ಇದನ್ನು ಒಂದು ಸ್ವಲ್ಪ ಕಮ್ಮಿ ಅಂದರೆ ಇದನ್ನು ಮಾಡಿಸ್ಬೋದು ನೀವು. ರನ್ನಿಂಗು ಆ ಥರ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಎನರ್ಜಿ ಲೆವೆಲ್ ಬಸ್ಟ್ ಆಗೋವಂಥದ್ದನ್ನ ಸ್ವಲ್ಪ ಕಮ್ಮಿ ಮಾಡಿಸಿ. ಈ ಥರ ಎಲ್ಲ ನಾಯಿನ ಚೇಂಜ್ ಮಾಡ್ಕೊಂಡು ಬನ್ನಿ. ಮತ್ತು ಎಕ್ಸೆಸ್ ಆಫ್ ವೆಯ್ಟ್ ಇರೋಂಥದ್ದನ್ನ ಲೀನ್ ಮಾಡ್ಕೊಂಡು ಬನ್ನಿ. ಮತ್ತು ರೆಗ್ಯುಲರ್ ಚೆಕಪ್ ಅಂದರೆ ನಿಮ್ಮ ವೆಟರ್ನರಿ ಹತ್ರ ಕರ್ಕೊಂಡೋಗಿ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡು ಬರ್ತಾಯಿರಿ. ಮೇಯ್ನಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಯಾವ್ಯಾವ ಬ್ರೀಡ್ಗೆ ಬರುತ್ತೆ ಅಂತ ನೀವು ಕೇಳೋದಾದರೆ ಜರ್ಮನ್ ಶೆಫರ್ಡು, ಸೆಂಟ್ ಬರ್ನಾರ್ಡು, ರಾಟ್ ವಿಲ್ಲರು, ಗ್ರೇಟ್ ಡೇನು ಮತ್ತು ಗೋಲ್ಡನ್ ರೆಟ್ರೀವರು, ಈ ಇಷ್ಟು ಬ್ರೀಡ್ಗಳಿಗೂ ನೀವು ತುಂಬ ಪ್ರಾಮುಖ್ಯತೆ ವಹಿಸಬೇಕು. ಈ ಡಿಪ್ಲೇಸಿಯಾ ಬರಬಾರ್ದು ಅಂತಂದರೆ ಗೊತ್ತಲ್ಲ. ಇದೇ ಥರ ಸೈಕ್ ಟಿಪ್ಸ್ಗಾಗಿ ನಮ್ಮ ಯುವ ಪ್ರಪಂಚನ ಲೈಕ್ ಮಾಡಿರಬೇಕು ಮತ್ತು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ನಿಮ್ಮ ಶೇರ್ ಯಾರಿಗೆ ಮಾಡಬೇಕು ಅಂದರೆ ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಮಾತ್ರನೇ ಶೇರ್ ಮಾಡಬೇಕು, ಬೇರೆಯವ್ರಿಗೆ ಮಾಡಿದ್ರೆ ಅರ್ಥ ಆಗೋಲ್ಲ.